ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರವನ್ನು ನಾವು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಸೊ ಬೇರೆ ಕಾರ್ಯಕ್ರಮಗಳಿಗೆ ಅಂದರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ವಿನೂತನ ಅಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಕೊಂಡು ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ವಿಚಾರವನ್ನು ಗುರೂಜಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಹಾಗೆ ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗಿದೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಈ ಎಲ್ಲ ವಿಚಾರವನ್ನು ತಿಳಿ ಹೇಳಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇನ್ನು ವೀಕ್ಷಕರೇ, ನಾವು ತುಂಬ ದಿನದಿಂದ ನಿಮಗೆ ಹೇಳ್ತಾ ಇದ್ವಿ ವಾಸ್ತುಶಾಸ್ತ್ರದ ಕುರಿತಾಗಿ ಅಥವಾ ವಾಸ್ತು ಕ್ಲಾಸಸ್ನ ಕುರಿತಾಗಿ. ಅಂದರೆ ಫೆಬ್ರವರಿ 10ನೇ ತಾರೀಕು ಕೇವಲ 6 ದಿನಗಳಲ್ಲಿ ನೀವು ವಾಸ್ತುಶಾಸ್ತ್ರವನ್ನು ಕಲಿಬಹುದು ಅಂತ ಹೇಳ್ತಾ ಇದ್ವಿ. ಸೊ ಇವತ್ತು ಫೆಬ್ರವರಿ 10ನೇ ತಾರೀಕು, ಇವತ್ತು ಕ್ಲಾಸಸ್ ಇವತ್ತಿನಿಂದ ಶುರುವಾಗ್ತಾ ಇದೆ. ಇನ್ನೂ ಕೂಡ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿಲ್ಲ ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿದ್ರೆ ಮಾರ್ಚ್ 15ನೇ ತಾರೀಕಿಂದ ಶುರುವಾಗ್ತಾ ಇದೆ. ಅದನ್ನು ಕೂಡ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ನೀವು ಎಲ್ಲಿ ಇರ್ತೀರಾ ಅಲ್ಲಿ, ಅಂದರೆ ಮನೆ ಮಂದಿಯೆಲ್ಲ ಕೂತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಒಂದು ಸುವರ್ಣ ಅವಕಾಶ ಅಂದರೆ ತಪ್ಪಾಗಲಾರದು. ಈ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಕ್ಟ್ ಆಗಬೇಕಾಗತ್ತೆ. ಇನ್ನು ಪ್ರತಿದಿನವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ಏನಾದರೂ ಒಂದಷ್ಟು ತಿಳುವಳಿಕೆಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ವಿಶೇಷತೆ ಏನು, ಯಾವ ವಿಚಾರದ ಬಗ್ಗೆ ಗುರೂಜಿಯವರು ತಿಳಿ ಹೇಳ್ತಾರೆ, ಗುರೂಜಿಯವ್ರನ್ನ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷದಲ್ಲಿ ಏನು? ಖಂಡಿತ. ಇವಾಗ ಮದುವೆ ವಿಚಾರದಲ್ಲಿ ಬಂದಾಗ, ಎಲ್ಲರೂ ಮ್ಯಾಚ್ ಮೇಕಿಂಗಲ್ಲಿ ಬಂದಾಗ ಗಣಕೂಟ ಅಂತ ಬರುತ್ತೆ. ಆ ಗಣಕೂಟದಲ್ಲಿ ಸ್ವಲ್ಪ ಅಭಿಪ್ರಾಯಗಳು ತಪ್ಪಿದೆ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ವಾಸ್ತು ಕ್ಲಾಸಸ್ ನಡೀತಾ ಇದೆ. ಕ್ಲಾಸಸ್ ಮಾಡ್ತಕ್ಕಂಥ ಉದ್ದೇಶ ಏನು ಅನ್ನೋದನ್ನು ನಾನು ಮುಖ್ಯವಾಗಿ ಹೇಳ್ತೀನಿ. ಕ್ಲಾಸಸ್ ಮಾಡಿದಾಗ ನಮಗೆ ಆ ಒಂದು ವಿದ್ಯೆ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿ ಬರುತ್ತೆ. ಅದರಲ್ಲಿ ನಾವು ತೊಡಗಿಸ್ಕೊಳ್ತೀವಿ. ನಮ್ಮನ್ನು ನಾವು ಯಾವಾಗ ತೊಡಗಿಸ್ಕೊಳ್ತೀವೋ ಆವಾಗ ನಮಗೆ ಮುಕ್ತವಾಗಿ ಏನೇನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡೂ ಉಂಟಾಗುತ್ತೆ. ಬಹುತೇಕ ಜನ ವಾಸ್ತುನ ತಿಳ್ಕೊಂಡಿರ್ತಕ್ಕಂಥ ರೀತಿನ ನಾನು ಹೇಳ್ತೀನಿ. ವಾಸ್ತುನ 4 ದಿಕ್ಕುಗಳಲ್ಲಿ ಮಾತ್ರ ಅವರು ನೋಡ್ತಾರೆ. ಸಾಮಾನ್ಯವಾಗಿ ಈ ಕಡೆ ನಮಗೆ ಈಶಾನ್ಯ ಅಂದಿದ ತಕ್ಷಣ ಅಲ್ಲಿ ಹಾಲೋ ದೇವ್ರ ಮನೆನೋ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬಂದರೆ ಸಾಕು. ತುಂಬ ಜನಕ್ಕೆ ಕ್ಲಾಸಿಗೆ ಬರದೇ ಇರೋಕ್ಕೆ ಏನು ಕಾರಣ ಕೇಳಿದಾಗ ಆ 4 ದಿಕ್ಕು ತಿಳ್ಕೊಳ್ಳೋಕ್ಕೆ ನಾವು ಹೋಗ್ಬೇಕಾಗುತ್ತೆ. ಅದ್ರಲ್ಲಿ ಎಷ್ಟು ಸೀಕ್ರೆಟ್ಸ್ ಇದೆ, ಯಾಕಂದರೆ ಕಲ್ತವ್ರು ಮಾತ್ರನೇ ಅದಕ್ಕೆ ಗೊತ್ತಾಗೋದು. ಅದು ಏನು ಮಹಾ ಇದು ವಾಸ್ತು ಎಲ್ಲ ಅಂತ ಏನೇನೋ ಹೇಳ್ತಾರೆ. ಅದರದ್ದೆಲ್ಲ ಹೇಳ್ತೀನಿ ಇವತ್ತು. ಎಲ್ಲ ವಾಸ್ತು ಬಗ್ಗೆ ಒಂಚೂರು ಹೇಳಿ ಮುಂದೆ ಇನ್ನೊಂದು ವಿಚಾರದಲ್ಲಿ ಮಾತಾಡೋಣ. ಇವತ್ತು ಈ ವಾಸ್ತು ವಿಚಾರ ಬಗ್ಗೆನೇ ಹೆಚ್ಚಾಗಿ ಹೇಳಿದಾಗ ಅರ್ಥ ಆಗುತ್ತೆ ಏನಿದು ಅಂತ. ಇನ್ನೊಂದು ನೈಋತ್ಯ ಅಂತ ಬರುತ್ತೆ, ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಂತ ಬಂದಾದ್ಮೇಲೆ ಇನ್ನೊಂದು ವಾಯುವ್ಯ ಅಂತ ಬರುತ್ತೆ, ಅಲ್ಲಿ ಮಕ್ಕಳು ಮಲಗೋ ಕೋಣೆ ಅಥವಾ ಗೆಸ್ಟ್ ಇರ್ತಕ್ಕಂಥ ಸಾಧ್ಯತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇರ್ತಕ್ಕಂಥದ್ದು ಏನು ಅಂತಂದರೆ ಎಲ್ಲ ಆಪೋಸಿಟ್ಸ್ ಡೈರೆಕ್ಷನ್ಸಲ್ಲಿ ಇದೆ. ಹೇಗೆ ಅಂತಂದರೆ ವೆರಿ ಸಿಂಪಲ್. ನೀವು ಈಶಾನ್ಯದಲ್ಲಿ ಸಂಪ್ ಕಟ್ತೀರಾ, ಕರೆಕ್ಟಾ? ನೀರಿದೆಯಾ? ನೀರಿದೆ. ಅದರ ಆಪೋಸಿಟಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮ್, ಅಲ್ಲೂ ಮೇಲೂ ನೀರಿದೆ. ಇವೆರಡು ಒಂದು ದಿಕ್ಕುಗಳು ಅಂತ. ಯು ಕ್ಯಾನ್ ಹ್ಯಾವ್ ವಾಟರ್ ಇನ್ ಬೋತ್ ಡೈರೆಕ್ಷನ್. ಹಾಗೆ ಅಡುಗೆ ಮನೆ ಅಗ್ನಿಮೂಲೆ ಅಂತಾರೆ. ಅದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ವಾಯುಮೂಲೆ ಅಂತಾರೆ. ಸೊ ಫೈರ್ ಆ್ಯಂಡ್ ಏರ್ ಬರುತ್ತೆ.
ಆ ಕಡೆ ಈ ಭೂತತ್ವ ಮತ್ತು ಜಲತತ್ವ ಎರಡೂ ಹಿಡಿಯುತ್ತೆ. ಯಾಕಂದರೆ ಇವತ್ತು ಕೆರೆ ಹಿಡಿಬೇಕು ಅಂದರೆ ಭೂಮಿ ಇರಬೇಕು, ಅದು ಬೇರೆ ಪದಾರ್ಥದಲ್ಲಿ ಇಡಿಸಲ್ಲ. ಅದಕ್ಕೆ ಒಂದು ಭೂತತ್ವ, ಒಂದು ಜಲತತ್ವ. ಅಂದರೆ ಭೂಮಿಲೇ ಜಲ, ಜಲದಲ್ಲೇ ಭೂಮಿ ಇರ್ತಕ್ಕಂಥದ್ದು. ಇಲ್ಲಿ ಅಗ್ನಿ ವಾಯು ಇಲ್ಲದೆ ಚಲಿಸೋದಿಲ್ಲ, ಎಲ್ಲರಿಗೂ ಗೊತ್ತು. ಫೈರ್ ವಿಲ್ ನಾಟ್ ಬರ್ನ್ ಇಟ್ ಸೆಲ್ಫ್ ವಿತೌಟ್ ಆಕ್ಸಿಜನ್. ಅದೆಲ್ಲ ನಾವು ಸೈನ್ಸಲ್ಲಿ ಒಂದು ಕ್ಯಾಂಡಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಏನಾದ್ರು ಒಂದು ಡಬ್ಬ ಹಾಕಿದ್ರೆ ಆರೋಗುತ್ತೆ, ಅದೆಲ್ಲ ಕಲ್ತಿದ್ದೀವಿ. ಸೊ ಆಕ್ಸಿಜನ್ ಇಲ್ಲದೆ ಇಲ್ವೇ ಇಲ್ಲ ಅಂತ. ಅದಕ್ಕೆ ಈ ಸೈನ್ಸ್ ಪ್ರಕಾರ ನಾವು ಹೋಗಬೇಕು, ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ರಕಾರ ಹೋಗಬೇಕು ಅಂದರೆ ನಮ್ಮ ಈ ಭೂಮಿಲಿ ಫೈರ್ ಎಲಿಮೆಂಟಲ್ಲಿ ಇರ್ತಕ್ಕಂಥ ಒಂದು ಏರು ಮತ್ತು ಏರ್ ಎಲಿಮೆಂಟಲ್ಲಿ ಇರ್ತಕ್ಕಂಥ ಫೈರು ಎರಡೂ ಒಂದೇ. ಸೊ ಅದಕ್ಕೆ ಅಗ್ನಿ ಮೂಲೆಯಲ್ಲೂ ಕೂಡ ಅಡುಗೆ ಮನೆ ಬರುತ್ತೆ, ವಾಯು ಮೂಲೆಯಲ್ಲೂ ಕೂಡ ಅಡುಗೆ ಮನೆ ಬರುತ್ತೆ. ಸೊ ನೀರಿಂದು ಘಟಕ ತಗೊಂಡ್ರೆ ನಮ್ಮ ಈಶಾನ್ಯದಲ್ಲೂ ಕೂಡ ನೀರಿನ ಘಟಕ ಬರುತ್ತೆ, ನೈಋತ್ಯದಲ್ಲೂ ಕೂಡ ಬರುತ್ತೆ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ನಾರ್ತ್ ಈಸ್ಟ್, ಸೌತ್ ವೆಸ್ಟು ವಾಟರ್ ಪಾಯಿಂಟು, ಸೌತ್ ಈಸ್ಟು ಮತ್ತು ನಾರ್ತ್ ವೆಸ್ಟು ಇದು ಏರ್ ಮತ್ತು ಅಗ್ನಿ ಪಾಯಿಂಟ್ ಅಂತ ತಗೊಳ್ಬೋದು, ಅಗ್ನಿ ಪಾಯಿಂಟ್ ಅಂತ ತಗೊಳ್ಬೋದು. ಇದು ಇಷ್ಟಕ್ಕೆ ಮುಗ್ದಿಲ್ಲ, ಇದು ಡಬಲ್ ಆಗುತ್ತೆ. ಅಂದರೆ 4 ಇದ್ದಿದ್ದು 8 ಆಗುತ್ತೆ. ಅಂದರೆ ಈಶಾನ್ಯ 2 ಭಾಗ, ಲೆಫ್ಟ್ ಆ್ಯಂಡ್ ರೈಟ್, ಪ್ಲಸ್ ಆರ್ ಮೈನಸ್ ಇರುತ್ತೆ. ಅಗ್ನಿ ಮೂಲೆ ಪ್ಲಸ್ ಆರ್ ಮೈನಸ್ ಇರುತ್ತೆ. ಹಾಗೆ ನೈಋತ್ಯ ಮೂಲೆ ಪ್ಲಸ್ ಆರ್ ಮೈನಸ್, ವಾಯು ಮೂಲೆ ಪ್ಲಸ್ ಆರ್ ಮೈನಸ್. ಅದರಲ್ಲಿ ನಾವು ಪ್ಲಸ್ಸಲ್ಲಿ ಇಟ್ಟರೆ ನಮಗೆ ಲಾಭ ಬರುತ್ತೆ, ಮೈನಸಲ್ಲಿ ಇದ್ದರೆ ಹೋಗುತ್ತೆ ಅದೇ ಜಾಗದಲ್ಲಿ. ಯಾಕೆ ಅಂದರೆ ನಾವು ಯಾವಾಗಲೂ ಕೂಡ 0 ಡಿಗ್ರಿ ಆಫ್ ನಾರ್ತ್ ಅಲೈನ್ ಆಗಿರಲ್ಲ. ಮನೆ ಎಕ್ಸಾಕ್ಟ್ಲಿ 0 ಡಿಗ್ರಿ ಆಫ್ ನಾರ್ತ್ ಅಂದರೆ ಉತ್ತರದ 0 ಡಿಗ್ರಿಗೆ ಮನೆ ಯಾವುದೂ ಬರೋದಿಲ್ಲ. ನಾವು ಕಣ್ಣಳಿತೆ ಮಾಡ್ತೀವಿ ತುಂಬ. ನಾವು ಇದು ಇವರು ಯಾರೋ ಟೈಲರ್ಸ್, ನಾವೆಲ್ಲ ಕಣ್ಣಳಿತಲೇ ಪ್ಯಾಂಟ್ ಹೊಲ್ದು ಬಿಡ್ತೀವಿ ಅಲ್ವಾ, ಕಣ್ಣೆಳ್ತಲೇ ಶರ್ಟ್ ಹೊಲ್ದು ಬಿಡ್ತೀವಿ. ಅಂಥ ಪ್ರಳಯಾಂಕತಕರು ನಾವೆಲ್ಲ ಅಲ್ವಾ. ಸುಮ್ಮನೆ ಏನು ಅಳತೆ ಗಿಳತೆ ಏನಿಲ್ಲ, ಆಮೇಲೆ ಹಾಕೊಂಡಾಗ ಆಲ್ಟ್ರೇಷನ್ ಮಾಡೋದು. ಹಾಗೆ ಕಣ್ಣೆಳ್ತಲೇ ನಮ್ಮ ಈ ಇವರು ಮೇಸ್ತ್ರಿಗಳು, ಆಮೇಲೆ ಇಂಜಿನಿಯರ್ಸ್, ವಾಸ್ತು ಬಿಡ್ರಿ ರೀ, ನಮ್ಮದು ವಾಸ್ತು ಗೊತ್ತೇ ಬನ್ನಿರಿ ಅಂತ ಹೇಳ್ತಾರೆ. ಇಲ್ಲಿ ಪ್ಲಸ್ ಆರ್ ಮೈನಸ್ ಬಂತು, ವೆರಿ ಸಿಂಪಲ್ಲು. ಹಾಗೆ ಈ ಪ್ಲಸ್ ಆರ್ ಮೈನಸಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮತ್ತೆ ಅದು ಡಬಲ್ ಆಗುತ್ತೆ. 4 ಇದ್ದಿದ್ದು 8 ಆಯ್ತಲ್ಲ, 8 ಇದ್ದಿದ್ದು 16 ಝೋನ್ ಆಗುತ್ತೆ. ಆವಾಗ ಒಂದೇ ಝೋನಲ್ಲಿ 2 ಪ್ಲಸ್ಸು 2 ಮೈನಸ್ ಬರುತ್ತೆ ಆ ಕಡೆ ಈ ಕಡೆ. ಬರೀ ಪ್ಲಸ್ಸು ಮೈನಸ್ಸು ಒಂದು ಸಿಂಗಲ್ 4 ಬಂತು, ಡಬಲ್ ಆದಾಗ ಪ್ಲಸ್ಸು ಮೈನಸ್ ಆಯಿತು. ಈಗ 8 ಇರೋದು 16 ಝೋನ್ ಮಾಡ್ತೀವಿ, ಅಂದರೆ ಅದರೊಳಗಡೆ ಪ್ಲಸ್ಸು ಮೈನಸ್ ಇದೆ. ಸೊ ಅಲ್ಲಿ ಡೀಟೇಲಾಗಿ ಹೋಗ್ತೀವಿ. ಅಂದರೆ ಒಂದು ಅಡುಗೆ ಮನೇಲಿ ಇರ್ತಕ್ಕಂಥ ಒಂದು ಫೈರ್ ಅಂದರೆ ಯಾವ ಥರ ಅಂದರೆ ಒಂದು ಸ್ಟವ್ ಎಲ್ಲಿಡಬೇಕು, ಆ ಝೋನಿಂದ ನಮಗೆ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಝೋನಲ್ಲಿ ಇಡಬೇಕು. ಅಲ್ಲಿಟ್ಟಾಗ ಏನೇನಾಗುತ್ತೆ ಅಗ್ನಿಲಿ, ಎಲ್ಲನೂ ಮಿನಿಯೇಚರ್ ಆಫ್ ಎನರ್ಜಿ. ಇವತ್ತಿನ ದಿವಸ ಅದನ್ನು ನಾವು ಒಂದು ಮಾಲಿಕ್ಯೂಲ್ ಅಂತ ಕರಿತೀವಿ, ಒಂದು ಆಟಮ್ ಅಂತ ಕರಿತೀವಿ, ಸಣ್ಣದು. ಆ ಸಣ್ಣದಿಂದ ದೊಡ್ಡದಾಗ್ತಾ ಮಾಲಿಕ್ಯೂಲಿಂದ ಕ್ರಿಸ್ಟಲ್ ಎಲ್ಲ ಅದರದ್ದೇ ಮೂಲ. ನಾವು ಹೆಂಗೆ ನಮ್ಮ ದೇಹದಲ್ಲಿ ಸೆಲ್ ಇರುತ್ತೋ, ಸೆಲ್ ಜಾಸ್ತಿ ಆಗ್ತಾ ಟಿಶ್ಯೂ ಆಗುತ್ತೆ, ಟಿಶ್ಯೂ ಜಾಸ್ತಿ ಆಗ್ತಾ ಆರ್ಗನ್ ಆಗುತ್ತೆ. ಸೊ ಆಲ್ ಆರ್ಗನ್ಸ್ ಆರ್ ಮೇಡ್ ಅಪ್ ಆಫ್ ಟಿಶ್ಯೂಸ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ಲು ಸೆಲ್ ಅಂತ ಹೇಳ್ತೀವಿ. ಆ ಪ್ರತಿಯೊಂದು ಝೋನಲ್ಲೂ ಕೂಡ ಎನರ್ಜಿ ಸೆಂಟ್ರೆ. ಆ ಕರೆಕ್ಟಾಗಿ ಎನರ್ಜಿ ಸೆಂಟ್ರಲ್ಲಿ ಇದ್ದರೆ ಮಾಡ್ತಕ್ಕಂಥ ಆಹಾರದಲ್ಲಿ ನಮಗೆ ಈ ಒಂದು ಏನಂತಾರೆ ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಎನರ್ಜಿ ಬರುತ್ತೆ. ಅದಕ್ಕೆ ಕೆಲವರು ಏನು ತಿಂದರೂ ಕೂಡ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಎಂಥ ಮನೇಲಿ ನಾವು ನಾನು ಆಚೆ ತಿನ್ನಲ್ಲ ಸರ್, ನಾನು ಒಂದು ದಿವಸ ನಾನು ಮಸಾಲೆ ಪುರಿ ತಿಂದಿಲ್ಲ ಆಚೆ ಸರ್, ಒಂದು ದಿವಸನೂ ನಾನು ಆಚೆ ಕಡೆ ಕರಿದ ಪದಾರ್ಥನೇ ತಿನ್ನಲ್ಲ ಸರ್, ಬಜ್ಜಿ ಬೋಂಡ ಇಲ್ಲವೇ ಇಲ್ಲ ಸರ್. ಆದರೆ ಯಾಕೆ ಸರ್ ಹಿಂಗೆ? ವಾಟ್ ಎನರ್ಜೀಸ್ ವಿ ಆರ್ ರಿಸೀವಿಂಗ್ ವೇರ್ ವಿ ಆರ್ ಸ್ಟೇಯಿಂಗ್, ಎಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ ಅಲ್ಲಿ ಎನರ್ಜೀಸ್ ಇರುತ್ತೆ. ಅಲ್ಲಿ ಮೈನಸ್ಸಲ್ಲಿ ಪ್ರಿಪೇರ್ ಮಾಡಿದ್ರೆ ಅಡುಗೆ ಮೈನಸ್ಸೇ ಬರುತ್ತೆ, ಪ್ಲಸ್ಸಲ್ಲಿ ಪ್ರಿಪೇರ್ ಮಾಡಿದ್ರೆ ಪ್ಲಸ್ಸೇ ಬರುತ್ತೆ. ಇದನ್ನು ವೆರಿ ಸಿಂಪಲಾಗಿ ಹೇಳ್ತೀನಿ. ಏನ್ರಿ ಇದು ಪ್ಲಸ್ಸು ಮೈನಸ್ ಹೇಳ್ತಾವ್ರು, ಏನ್ರಿ ಅರ್ಥ ಆಗ್ತಾ ಇಲ್ಲ. ಚಪಾತಿನ ಈ ಕಟ್ಟಿಗೆ ಒಲೆಯಲ್ಲಿ ಇಟ್ಬಿಟ್ಟು ಸುಟ್ಟರೆ ಅದರಲ್ಲಿ ಹೀಟ್ ಎನರ್ಜಿ ಇರುತ್ತೆ. ಗ್ಯಾಸಲ್ಲಿ ಸುಟ್ಟರೆ ಅದರಲ್ಲಿ ಸ್ವಲ್ಪ ಮೈಲ್ಡಾಗಿ ನೆಗೆಟಿವ್ ಎನರ್ಜಿ ಇರುತ್ತೆ. ಯಾಕಂದರೆ ಇಲ್ಲಿ ನಮಗೆ ಮೀಥೈಲ್ ಗ್ಯಾಸೇ ಇರೋದು, ಮೀಥೈಲ್ದು ಸ್ಮೆಲ್ ಬರುತ್ತೆ, ನೀವು ಗ್ಯಾಸ್ ಸ್ಮೆಲ್ ಬರುತ್ತಲ್ಲ, ಅದರಿಂದ ಬಂದಿರತಕ್ಕಂಥ ಏರು ಅದರಲ್ಲಿ ಪಾಸ್ ಆಗಿ ಅದ್ರದ್ದು ಎನರ್ಜಿ ಬರುತ್ತೆ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅದೇ ಚಪಾತಿನ ಓವನಲ್ಲಿ ಮಾಡಿದ್ರೆ, ಓವನ್ ಡೇಂಜರ್ ಅಲ್ವಾ, ನಮಗೆ ಬರ್ತಕ್ಕಂಥ ಒಂದು ರೇಡಿಯೇಷನ್ಸ್ ಅಂತ ಬರುತ್ತಲ್ಲ, ಅದು ಜಾಸ್ತಿ ಆಯಿತು. ಮೂರೂ ಎನರ್ಜಿನೇ, ಬಟ್ ಈಚ್ ಎನರ್ಜೀಸ್ ಆರ್ ಡಿಫರೆಂಟ್.
ಓಕೆ ಓಕೆ. ಈಗ ಅರ್ಥ ಆಯ್ತು ಅನ್ಸುತ್ತೆ ಎಲ್ಲರಿಗೂ ಅಲ್ವಾ? ಹೌದು ಹೌದು. ಎಲ್ಲಾನು ಬಿಸಿ ಮುಟ್ಟದಾಗ ಬಿಸಿ ಆಯಿತು. ಒಂದು ಬಿಸಿಯಾಗಿದ್ದು ಕಟ್ಟಿಗೆಯಿಂದ, ಇನ್ನೊಂದು ಬಿಸಿಯಾಗಿದ್ದು ಗ್ಯಾಸಿಂದ, ಇನ್ನೊಂದು ಬಿಸಿಯಾಗಿದ್ದು ಅವನ್ನಿಂದ. ಆ ಅವನ್ನಲ್ಲಿ ಬರ್ತಕ್ಕಂಥ ಬಿಸಿ ಅದು ನಿಮಗೆ ರೇಡಿಯೋ ಆಕ್ಟಿವ್ ವೇವ್ಸಿಂದ ಹೀಟ್ ಆಗುತ್ತೆ. ಅದಕ್ಕೆ ತುಂಬ ಜನ ಹೇಳ್ತಾ ಇರ್ತಾರೆ ಮೈಕ್ರೋ ಓವನ್ ಬೇಡ, ಮೈಕ್ರೋ ವೇವ್ಸಿಂದ ಆಗುತ್ತೆ, ಸ್ವಲ್ಪ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಅದು ಹೀಟ್ ಆಗಿದೆಯಲ್ಲ. ಟೈಪ್ಸ್ ಆಫ್ ಎನರ್ಜೀಸ್ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಯಾಕೆ ವಾಸ್ತುಶಾಸ್ತ್ರಕ್ಕೆ ಬನ್ನಿ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಟೈಪ್ಸ್ ಆಫ್ ಎನರ್ಜೀಸ್ ಇರುತ್ತೆ. ಅಯ್ಯೋ ನಮ್ಗೆ ಯಾಕೆ ಅಂತಾರೆ, ಜ್ಞಾನ ಕೊಡೋರು ಕಮ್ಮಿ, ಕೊಡ್ತಾ ಇರೋರ ಹತ್ರ ಓಡ್ಬರ್ಬೇಕು. ದುಡ್ಡಿನ ಮುಖ ನೋಡುತ್ತಂದ್ರೆ ಏನೂ ಆಗಲ್ಲ. ದುಡ್ಡಿನ ಮುಖ ನೋಡ್ತು ಅಂತಂದರೆ ಅದೇ ವಾಸ್ತು ಪ್ರಕಾರ ಅವರೇ ಹಾಳು ಮಾಡ್ಕೋತಾರೆ. ಸೊ ಆ ಒಂದು ಪಾಯಿಂಟಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಅಲ್ಲಿ ಅಡುಗೆ ಮಾಡ್ತಕ್ಕಂಥ ಜಾಗ ಅಲ್ಲೂ ಕೂಡ 8 ಆಯ್ತಲ್ಲ, 16 ಆಯ್ತು. ಈಗ 16 ಮತ್ತೆ ಡಬಲ್, ಫೈನಲಿ 32 ಭಾಗಗಳಿದೆ. ಒಂದು ನೀವು 20/30 ಸೈಟಲ್ಲಿರಿ, 40/60 ಇರಿ, 30/40 ಸೈಟಲ್ಲಿರಿ, 100/100 ಒಂದು ವಿಚಾರ ಏನು ಅಂತ, ಪ್ಲಸ್ಸು ಮೈನಸ್ಸು ಟೋಟಲ್ 32 ಆಗುತ್ತೆ. ಓಕೆ, ಒಂದು ಕಾಲ್ ತಗೊಳ್ಳೋಣ, ಮುಂದೆ ಮಾತಾಡೋಣ. ಓಕೆ ಗುರುಗಳೇ. ಎಸ್, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆಸಿದ್ದು ಹಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ 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 ನಮಸ್ತೆ. ಸಾಗರ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಅದೇ ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು, ಸಾಗರ್ ಅಂತ. ಹಲೋ ಸಾಗರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. June 1st, 1995. June 1st, 1995. ಟೈಮಿಂಗ್ಸು? ಬೆಳಿಗ್ಗೆ 10:24. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು ಸಾಗರ್? ದಾವಣಗೆರೆ ಮೇಡಮ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಅದೇ ಮದುವೆ ಬಗ್ಗೆ, ನಮಸ್ತೆ ಗುರುಜಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಅದೇ ಸ್ವಲ್ಪ ಆಲ್ಮೋಸ್ಟ್ 6-7 ಮಂತ್ಸಿಂದ ಹುಡುಕ್ತಾ ಇದ್ವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. ನಮಗೆ ಇಷ್ಟ ಆಗಿದ್ದು ಅವ್ರಿಗೆ ಆಗ್ತಾ ಇಲ್ಲ, ಆ ಥರ ಆಗ್ತಿದೆ. ಸರಿ, ಓಕೆ. 4, 6, 9 ದಶಾದಲ್ಲಿದೆ. 11 ಭುಕ್ತಿಗೆ ಹೋಗಬೇಕು. ಭುಕ್ತಿ ಇವಾಗ 10, 4, 11 ಶುಕ್ರ ಬರ್ತಾ ಇದೆ. ಶುಕ್ರ ಮದುವೆ ಕೊಡ್ತಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಶುಕ್ರ ಮುಗಿಯುವಷ್ಟಕ್ಕೆ ನಿಮಗೆ ಸೆಟ್ ಆಗುತ್ತೆ. ಶುಕ್ರ ಮುಗಿಯುವಂಥ ಟೈಮ್ ನೋಡೋಣ, 2025 ಮೇ ಒಳಗಡೆ ಸೆಟ್ ಆಗುತ್ತೆ. ಬಟ್ ಸೂರ್ಯಂದು ನೋಡೋಣ, ಅದರ ಆದ ಮೇಲೆ ಬರ್ತಕ್ಕಂಥ ಭುಕ್ತಿ 11 ಕಾಂಬಿನೇಷನ್ ತೋರಿಸ್ತಾ ಇದೆ. ಅದರ ಅಂಡರ್ಗ್ರೌಂಡಲ್ಲಿ 7 ಇದೆ. ನಿಮ್ಮ ಮದುವೆ ಮೇ ಆದ ನಂತರ, ಮೇ 2025 ಮೇ ಆದ ನಂತರ 26 ಮೇ ಒಳಗಡೆ ಆಗೇ ಆಗುತ್ತೆ. ಮೇಯಿಂದ 1 ಇಯರ್ ಒಳಗಡೆ ಗಟ್ಟಿ ಮೇಳ, ಗಟ್ಟಿ ವಾಲಗ, ಅದೇನೋ ಗಟ್ಟಿಯಾಗಿ ಹೇಳ್ತಾರಲ್ಲ, ಅದು ಗಟ್ಟಿಯಾಗಿ ಬಾರಿಸ್ತಾರೆ. ತೊಂದರೆ ಇಲ್ಲ. ಬಟ್ ಆದರೂ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಸ್ವಲ್ಪ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ 0. ಇದಕ್ಕೇನು ಹಾಕಬೇಕು? 11ನೇ ಮನೆ. ನಾನು ಹೇಳ್ತಕ್ಕಂಥದ್ದು 11ನೇ ಮನೆ ಸ್ವಲ್ಪ ಲಾಭ, ಮತ್ತು 8 ಮತ್ತು 6 ಅದಕ್ಕೆ ರುದ್ರಾಕ್ಷಿ ಹಾಕ್ಕೊಂಡ್ರೆ ಸ್ವಲ್ಪ ಸೇಫ್ ಇರಬಹುದು. ಓಕೆ, 7 ಮುಖದ ರುದ್ರಾಕ್ಷಿ ಹಾಕಿ 11 ಬಂದಿರತಕ್ಕಂಥದ್ದು ಒಂದು ಪರ್ಲ್ ಹಾಕಿ. ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಮದುವೆ ಆಗೋದೆಲ್ಲ ಇಂಪಾರ್ಟೆಂಟು. ತುಂಬ ಜನ ತಪ್ಪು ಕೇಳ್ತಾ ಇದ್ದಾರೆ, ಮದುವೆ ಆಗ್ತಾಯಿಲ್ಲ. ಆಮೇಲೆ ಸಫರ್ ಆದಮೇಲೆ ಯಾಕಾರು ಮದುವೆ ಆದ ಹಿಂಗೇನೆ ಎಲ್ಲ. ಸೊ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ. ಹೆಚ್ಚಾಗಿ ಅವ್ರಿಗೆ ಸೆಟ್ ಆದರೆ ಇವ್ರಿಗೆ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆದರೆ ಸೆಟ್ ಆಗಲ್ಲ, ಯಾರು ಸೆಟ್ ಆಗಲ್ಲ. ಅದು ಲೈಫಲ್ಲಿ ಅದು ಬರೆದಿಟ್ಟಿದೆ ಬ್ರಹ್ಮ. ಇದು ತಂದೆಗೆ ತಾಯಿ ಸೆಟ್ ಆಗಲ್ಲ, ತಾಯಿಗೆ ತಂದೆ ಸೆಟ್ ಆಗಲ್ಲ, ಮಕ್ಕಳಿಗೆ ತಂದೆ ತಾಯಿ ಸೆಟ್ ಆಗಲ್ಲ, ಅಣ್ಣ ತಮ್ಮಂದರಿಗೆ ಸೆಟ್ ಆಗಲ್ಲ, ಅಕ್ಕ ತಂಗಿರಿಗೆ ಸೆಟ್ ಆಗಲ್ಲ, ಒಂದೇ ರಕ್ತ ಇದ್ರು ಯಾರು ಸೆಟ್ ಆಗಲ್ಲ ರೀ ಒಟ್ಟಿನಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಆ ವರ್ಡಲ್ಲೇ ಇದೆ. ಕೆಳಗೆ ನಿಂತ್ಕೋಬೇಕು ಅಂತ ಕನ್ನಡದಲ್ಲಿ ಅಲ್ವಾ? ಮ್ಯಾರೇಜಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಓನ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಒಳ್ಳೆಯದಾಗಲಿ. ಮೇ ಒಳಗಡೆ ಆಗೋಗುತ್ತೆ ನೆಕ್ಸ್ಟ್ ಇಯರ್. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಿನೂತನ ಮತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ನಿಮಗೆ ನಿಮ್ಮ ಭವಿಷ್ಯವನ್ನು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಶುರುವಾಗ್ತಾ ಇದ್ದಾರೆ. ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಕ್ಲಾಸಸ್ನ ಕಲ್ತ್ಕೊಳ್ಬೋದು. ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶವಿದೆ. ಹಾಗಾಗಿ ನೀವು ಜ್ಯೋತಿಷ್ಯ ಕ್ಲಾಸ್ಗೆ ಸೇರ್ಕೊಳ್ಳೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಜಾಯಿನ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ, ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ ಸುಮಿತ್ರಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 12/7/2008. ಓಕೆ. ಮಧ್ಯಾಹ್ನ 1:35. 1:35 ಮಧ್ಯಾಹ್ನನಾ? ಮಧ್ಯಾಹ್ನ. ಓಕೆ. ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಬೆಂಗಳೂರು. ಬೆಂಗಳೂರು. ಓಕೆ. ಡೇಟ್ ಆಫ್ ಬರ್ತ್ ಇನ್ನೊಂದ್ಸತಿ ಹೇಳಿ.
12/7. 7 ಜುಲೈ. ಹಾ, ಜುಲೈ ಸರ್. ಓಕೆ 2008. ಸರಿ. ಈಗೇನು ಎಜುಕೇಶನ್ ಬಗ್ಗೆ ಸರ್. ಸೆಕೆಂಡ್ ಪಿ ಯು ಸಿನ ಫಸ್ಟ್ ಪಿ ಯು ಸಿಲಿ ಇದ್ದಾರಾ? ಫಸ್ಟ್ PUC ಸರ್. ಓಕೆ. ಎಜುಕೇಷನ್ ಶನಿ ಕಾಂಬಿನೇಷನ್ ಕೇಳಿದ್ದೀರಾ? 8, 9, 12 ಬರ್ತಾ ಇದೆ. ಸೈನ್ಸ್ ಕೊಡ್ಸಿದ್ದೀರಾ? ಇಲ್ಲ ಸರ್, ಅವನು ಹ್ಯುಮ್ಯಾನಿಟೀಸ್ ಅಂತ ತಗೊಂಡಿದ್ದಾನೆ. ನಾವು ತಮಿಳ್ನಾಡು ಸೈಡು, ಇಲ್ಲಿ ಹ್ಯುಮ್ಯಾನಿಟೀಸ್ CBSE ಓದಿರೋದು. ಹ್ಯುಮ್ಯಾನಿಟೀಸ್ ತಗೊಂಡಿದ್ದಾನೆ. ಏನಂತ? ಹ್ಯುಮ್ಯಾನಿಟೀಸ್ ಸರ್, ಸೋಷಿಯಾಲಜಿ, ಲೀಗಲ್ ಸ್ಟಡಿ, ಪೊಲಿಟಿಕಲ್ ಸೈನ್ಸ್. ಓಕೆ, ಒಂದೊಂದು ಏರಿಯಾ, ಒಂದೊಂದು ಊರಲ್ಲಿ ಒಂದೊಂದು ಸಿಸ್ಟಮ್. ಓಕೆ, ಆಯಿತು. ಏನು ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ, ಆ ಕಾಂಬಿನೇಷನ್ ನೋಡ್ತೀನಿ ಇದೆಯಾ ಅಂತ. ಅವರು ಅವನು UPSC ಮಾಡ್ಬೇಕು ಅನ್ಕೊಂಡಿದ್ದಾನೆ ಸರ್, IAS ಆಗ್ಬೇಕು ಅನ್ಕೊಂಡಿದ್ದಾನೆ. ಓಕೆ, ಡನ್. ಜಾಬಲ್ಲಿ ಆ ಕಾಂಬಿನೇಷನ್ ಇದೆಯಾ ನೋಡೋಣ. 10 ಎಸ್, ಸ್ವಲ್ಪ ಮಟ್ಟಿಗೆ ಇದೆ ಡೆಫಿನೆಟ್ಲಿ. ಶನಿ ಎಲ್ಲಿವರೆಗೂ ಇದೆ? 2043ವರೆಗೂ ಇದೆ. ಎಸ್. ಅದಾದಮೇಲೆ ಎಷ್ಟು ಕಡೆ ನಾವು 10ನೇ ಮನೆ ಅಧಿಕಾರದ ಗ್ರಹಗಳು ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. 1, 2, 3, 4, 5, 6, 6 ಕಡೆ. ಸೂರ್ಯನಲ್ಲಿ 9, ಚಂದ್ರನಲ್ಲಿ 1 ಬಾರು 10. ಸಕ್ಸಸ್ ಇದೆ, ಮಾಡ್ಬೋದು. ಡೆಫಿನೆಟ್ಲಿ ಸಕ್ಸಸ್ ಇದೆ. ತುಂಬ ಕಡೆ 10ನೇ ಮನೆ ಬರ್ತಾ ಇದೆ. 10ನೇ ಮನೆ ಬಂದರೆ ಮಾತ್ರ AS, ಇಲ್ಲ ಅಂದರೆ IAS ಮಾಡಿ 30 ವರ್ಷ ಆದರೂ ಕೂಡ ಎಲ್ಲೂ ಸಿಗದರೆ ಆವಾಗ ಎಷ್ಟಕ್ಕೆ ಸಿಗುತ್ತೋ ಅಷ್ಟು ಮಾಡಿಕೊಂಡು ಅದಾದ ನಂತರ ಏನು ಮಾಡ್ತಾರೆ? ಮದುವೆಗೂ ವಿಳಂಬ, ಎಲ್ಲ ಜೀವನವೇ ವಿಳಂಬ ಇದೆ. ಮಾಡಿ, ಸಕ್ಸಸ್ ಇದೆ, 100% ಗ್ಯಾರಂಟಿ. ಒಳ್ಳೆ ಯೋಗ ಇದೆ. 8 ಮುಖದ ರುದ್ರಾಕ್ಷಿ ಬೇಡ, 7 ಮುಖದ ರುದ್ರಾಕ್ಷಿ ಹಾಕಿ. ಗುಡ್ ಲಕ್. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಎಸ್, ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಪ್ರಶ್ನಾಶಾಸ್ತ್ರನ 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 63. 63. ಓಕೆ, ಗುರುಗಳೊಟ್ಟಿಗೆ 53ನಾ 63ನಾ? 63. 63. ಓಕೆ, 63. ಯಾವ ವಿಚಾರ? ನಮಸ್ತೆ ಸರ್. ಯಾವ ವಿಚಾರ ಹೇಳಿ? ಏರಿಯಾ? ನನ್ನ ಮಗಳ ಮ್ಯಾರಿಡ್ ಲೈಫ್ ಬಗ್ಗೆ ಕೇಳಬೇಕಿತ್ತು. ಮ್ಯಾರಿಡ್ ಲೈಫಾ? ನೋಡೋಣ ಒಂದು ನಿಮಿಷ. ಹೌದು. 63ಲಿ ಮ್ಯಾರಿಡ್ ಲೈಫ್ ಹೇಗಿದೆ ನೋಡೋಣ. 7th ಕಸ್ಪ್ ಅಂತ ಬರುತ್ತೆ. ಆ 7th ಕಸ್ಪು ಹೇಳುತ್ತೆ. 8 ಮದುವೆ ಕಿತ್ತೋಗಲ್ಲ, ಅಂದರೆ ಮದುವೆ ಡಿವೋರ್ಸ್ಗೆ ಆ ಕಾಂಬಿನೇಷನ್ಗೆ ಹೋಗೋದು ತುಂಬಾ ಕಷ್ಟ. ಯಾಕೆ ಅಂದರೆ 8ನೇ ಮನೆ ಇಲ್ಲಿ ನಮಗೆ ಅಬ್ಸ್ಟಕಲ್ಸ್ ಇನ್ ಮ್ಯಾರೇಜ್ ಅಂತ ಕೊಡುತ್ತೆ. ಸ್ಟ್ರೆಸ್ಸು, ಹ್ಯುಮಿಲಿಯೇಷನ್ನು, ಗಲಾಟೆಗಳು, ಜಗಳಗಳು ತೋರಿಸುತ್ತೆ. ಇಲ್ಲಿ ಹಾಕಿದ್ದೀವಿ, ರಿಸಲ್ಟ್ ಅಂತ ಹಾಕಿರ್ತೀವಿ, ಇದು ನೋಡ್ಬೋದು. ಇದನ್ನೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಹೇಳೋದು. ಅವ್ರು ಏನು ಕೇಳ್ತಾರೆ ಅದು ಬರುತ್ತೆ. ಮ್ಯಾರೇಜ್ ಸ್ವಲ್ಪ ಸಪ್ರೇಷನ್ನು ತೋರಿಸ್ತಾ ಇದೆ ತಾತ್ಕಾಲಿಕವಾಗಿ, ಆದರೆ ಸಪ್ರೇಷನ್ಗೆ ಹೋಗೋ ಚಾನ್ಸಸ್ಸು ಕಮ್ಮಿ. ಯಾಕೆಂದರೆ ಅಂಡರ್ಗ್ರೌಂಡಲ್ಲಿ 7, 9 ಇರೋದು ಅವ್ರಿಗೆ ಯಾರಿಗಾರು ಒಬ್ಬರಿಗೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟ ಆಗಲ್ಲ. ಈಗ ನೀವು ಹೇಳಿ ಏನಾಗಿದೆ ಇದರ ಲೈನಲ್ಲಿ? ಇಲ್ಲ, ಕಾಲ್ ಕಟ್ ಆಗಿದೆ ಅನ್ಕೊಂತ. ಓಕೆ, ಈ ಕಾಂಬಿನೇಷನ್ ನನ್ನ ಸಜೆಷನ್ನು ಸ್ವಲ್ಪ ಮಟ್ಟಿಗೆ ಕೂತು ಹಿರಿಯರು ಮಾತಾಡಬೇಕು. ಒಂದು, ಡಿವೋರ್ಸ್ಗೆಲ್ಲ ಹೋಗೋಕ್ಕೆ ಹೋಗಬೇಡಿ, ಸುಮ್ಮನೆ ಎಳೆದಾಡುತ್ತೆ. ಬೇರೆಯವರೆಲ್ಲ ಪ್ರಚೋದನೆ ಕೊಡೋಕ್ಕೆ ಹೋಗಬೇಡಿ. ಸುಮ್ಮನೆ ಮ್ಯಾರಿಡ್ ಲೈಫು ಸುಮ್ಮನೆ ಹಾಳಾಗುತ್ತೆ. 8ನೇ ಮನೆ ಯಾವಾಗಲೂ ಕೂಡ ಅಬ್ಸ್ಟಕಲ್ಸು. ದಶಾಭುಕ್ತಿಲಿ ನೋಡಿ ಹೇಳ್ತೀನಿ. ಗುರುದಶಲ್ಲಿ ಪ್ರಶ್ನೆ ಕೇಳಿದರೆ 31ವರೆಗೂ ಏನಾದ್ರು ರೀಕನ್ಸೈಲ್ ಆಗುತ್ತಾ ಅಂತ ಹೇಳೋಕ್ಕೆ ನೋಡೋಣ. ಸ್ಯಾಟ್ರನಲ್ಲಿ 11 ಬಂದಿದೆ. 31ಗೆ ಸ್ಟ್ರಾಂಗಾಗಿ ಡಿವೋರ್ಸ್ಗೆ ಹೋಗೋ ಕಾಂಬಿನೇಷನ್ ಇದೆ. ಸ್ವಲ್ಪ ಯೋಚನೆ ಮಾಡಿ. ಮಗುಗಿಗೂ ಇದ್ದರೆ ಅದೆಲ್ಲ ಹೇಳಲಿಲ್ಲ ಡೀಟೇಲ್ಸು. ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟರೆ ಫಸ್ಟೇ ಟಕ್ ಅಂತ ಹೇಳ್ಬಿಡ್ಬೇಕು ಹಿಂಗೆ ಆಗಿದೆ ಅಂತ. ಮ್ಯಾರಿಡ್ ಲೈಫ್ ಹೆಂಗಿದೆ ಅಂತ ಸುಮ್ಮನೆ ಹಂಗೆ ಗಾಳಿಲಿ ಗುಂಡು ನಮ್ಮದೆಲ್ಲ ಗೊತ್ತಾಗುತ್ತಿಲ್ಲ. ವೆರಿ ಡಿಫಿಕಲ್ಟ್ ಫಾರ್ ಆಫ್ಟರ್ 4 years. ಪ್ಲ್ಯಾನ್ ಮಾಡಿ, ಒಳ್ಳೆಯದಾಗಲಿ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವರು ಸ್ವಲ್ಪ ಫ್ಲಾಟ್ ತಗೋಬೇಕಂತ ಮೇಡಮ್. ಓಕೆ, ಅದು ಈಗ ನಿಮ್ಮ ಮನೆಯವರದ್ದು ಹುಟ್ಟಿದ ದಿನಾಂಕ, ಸಮಯ ಇದೆಯಾ? ಇಲ್ಲ ಮೇಡಮ್, ಪ್ರಶ್ನೆಶಾಸ್ತ್ರ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 23 ಮೇಡಮ್. 23. ಓಕೆ, ಯಾವ ವಿಚಾರ? ಆಸ್ತಿ. ಓಕೆ, ನಮಸ್ಕಾರ. ಫ್ಲಾಟ್ ತಗೋಬೇಕಂತಾರೆ ಮೇಡಮ್. ಆಯ್ತು ಹೇಳ್ತೀನಿ. ಪ್ರಾಪರ್ಟಿ ಮತ್ತು ವಿಚಾರದಲ್ಲಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಶನಿ, ಶುಕ್ರ ಖಂಡಿತ ತೊಗೊಳ್ತಾರಲ್ಲ, ಏನು ತೊಂದರೆ ಇಲ್ಲ. 11ನೇ ಮನೆ ಲಾಭದ ಮನೆ ಬಂದಿದೆ. ಟ್ರೀಯಲ್ಲಿ 11, ಫ್ರೂಟಲ್ಲಿ 11. ತಕರಾರೇನಿರಲ್ಲ. ಯಾವ ತಕರಾರು ಕಾಂಬಿನೇಷನ್ ಬಂದಿಲ್ಲ. 6, 8, 12 ಬಂದರೆ ತಕರಾರು. ಒಂದು ತಕರಾರಿಲ್ಲ ನೋಡಿ. ಸಿಗ್ನಿಫೈಸ್ ಗುಡ್ ಹೌಸ್, ಗುಡ್ ಎಜುಕೇಷನ್, ಗೇನ್ ಇನ್ ಹೌಸ್ ಎಲ್ಲನೂ ಇದೆ. ಬೆನಿಫಿಟ್ ಫ್ರಮ್ ಮದರ್ ಎಲ್ಲನೂ ಇದೆ. ಫಸ್ಟ್ ಕ್ಲಾಸ್ ಆಗಿದೆ. ವೈ ಆರ್ ಯು ವರಿಯಿಂಗ್? ತಗೊಳ್ಳಿ ಬೇಗ, ಮುಂದಿನ ಕರೆಗೆ ಹೋಗೋಣ.
ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಜೊತೆಲಿ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ. ಎಸ್ ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕಾಲ್ ಕಟ್ ಆಗುತ್ತೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವುಗಳು ಕೂಡ ಕರೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶವಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕೂಡ ಕಲಿಬೇಕು. ಬೇರೆ ಜ್ಯೋತಿಷ್ಯರ ಬಳಿ ಹೋಗಿ ನಮ್ಮ ಭವಿಷ್ಯವನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ನಮ್ಮಲ್ಲಿಯೇ ಒಂದು ಆ ಕಲಿಕೆಯನ್ನು ರೂಢಿಸ್ಕೊಳ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮ್ಗೆ ಏನಾದರೂ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಆನ್ಲೈನ್ನ ಮುಖಾಂತರವಾಗಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಸುಮಾರು ಅಂದರೆ ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಎಸ್, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ. ಎಸ್ ವೀಕ್ಷಕರೇ, ಇವತ್ತು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಒಂದು ವಿಶೇಷವಾದಂಥ ವಿಚಾರದ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ರು. ಏನು ಅಂತ ಹೇಳಿದ್ರೆ ಗಣಕೂಟದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮದುವೆ ವಿಚಾರ ಅಂತ ಬಂದರೆ ನಾವು ಜ್ಯೋತಿಷ್ಯರ ಬಳಿ ಹೋಗ್ತೀವಿ, ಗಣಕೂಟಗಳನ್ನು ಅವರು ನೋಡ್ತಾರೆ. ಇನ್ ಕೇಸ್ ಆ ಗಣಕೂಟದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಮದುವೆ ವಿಳಂಬ ಆಗುವಂಥ ಚಾನ್ಸಸ್ಸು ಅಥವಾ ಮ್ಯಾಚ್ ಆಗಲ್ಲ ಅನ್ನುವಂಥದ್ದು ಹೇಳ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಗಣಕೂಟ ಅಂದರೆ ಏನು? ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಗುರುಗಳೇ, ಇದ್ರ ಕುರಿತಾಗಿ. ಮದುವೆ ವಿಚಾರದಲ್ಲಿ ರಾಕ್ಷಸಗಣ, ದೇವಗಣ, ಮನುಷ್ಯಗಣ ಅಂಥೇಳಿ ತಿಳ್ಕೊಳ್ತಾರೆ. ಕೆಲವು ಪೆದ್ದು ಹೆಂಗಸರುಗಳಿದ್ದಾವೆ, ಪೆದ್ದು ಅಂತಲೇ ಕರಿತೀವಿ ಅವ್ರಿಗೆ, ಫೂಲ್ಸ್. ಯಾವುದಾರ ಹೆಣ್ಣು ರಾಕ್ಷಸ ಬಂದರೆ ಕ್ಯಾನ್ಸಲ್ ಮಾಡ್ತಾರೆ. ಎಂಥ ಅವರೇ ರಾಕ್ಷಸ ಗಣದಲ್ಲ, ಬೇರೆ ಯಾವುದೋ ಗಣದಲ್ಲಿ ಇರ್ತಾರೆ, ಅವ್ರ ಯೋಚನೆಗಳು ಹಂಗಿರುತ್ತೆ. ಮೋಸ್ಟ್ಲಿ ನಮ್ಮ ಕಾಂಪೌಂಡ್ರುಗಳು ಈ 10 ಗಂಟೆ ಆದಮೇಲೆ ಈ ಮನೆಯಲ್ಲೆಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರಲ್ವ, ಖಾಲಿ ಕೂತಿರ್ತಾರಲ್ವ, ಇವ್ರಿಗೆ ಚೆನ್ನಾಗಿ ತಲೆಯಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥ ಜನಗಳು ಆಚೆ ಕೂತಿರ್ತಾರೆ, ಖಾಲಿ ಕೂತಿರ್ತಾರೆ. ಬರೋರಿಗೆ ಹೆಂಗಸರಿಗೆಲ್ಲ ಸ್ವಲ್ಪ ಹಾಕ್ಕೊಂಡು ರುಬ್ಬೋದು. ಮೈಂಡ್ ವಾಶ್ ಅಂತ ಕರಿತೀವಿ ಇದಕ್ಕೆ. ಇವರು ಪಾತ್ರೆ ತೊಳೆದು ಹೋಗಿರ್ತಾರೆ, ಅವರು ಅಲ್ಲಿ ಹೋದ್ಮೇಲೆ ಇವ್ರು ತಲೆ ತೊಳಿತಾರೆ. ಒಟ್ಟಲ್ಲಿ ತೊಳೆಯೋ ಕಾರ್ಯಕ್ರಮ ಇವ್ರದೆಲ್ಲ. ಯಾವುದೇ ಕಾರಣಕ್ಕೂ ಗಣಗಳು ವಿಚಾರವೇ ಬೇರೆ. ರಾಕ್ಷಸ ಅಂದಿದ ತಕ್ಷಣ ಅವಳು ರಾಕ್ಷಸಿ ವಂಶ, ರಾಕ್ಷಸ ಥರ ಇರ್ತಾಳೆ ಅನ್ನೋದು ತಪ್ಪು. ದೇವಗಣ ಅಂದಿದ ತಕ್ಷಣ ಅವ್ರು ದೇವ್ರ ಥರ ಇರ್ತಾರೆ ಅನ್ನೋದು ತಪ್ಪು. ಮನುಷ್ಯನಲ್ಲೂ ಕೂಡ ರಾಕ್ಷಸತನ ಇರುತ್ತೆ, ರಾಕ್ಷಸದಲ್ಲೂ ಕೂಡ ದೇವತೆಗಳ ಮನಸ್ಥಿತಿ ಇರುತ್ತೆ, ದೇವತೆಗಳಲ್ಲೂ ಕೂಡ, ದೇವಗಣದಲ್ಲೂ ಕೂಡ ರಾಕ್ಷಸನ ಮನಸ್ಥಿತಿ ಇರುತ್ತೆ. ರಾಂಗ್. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಎಲ್ಲ ತಿಳ್ಕೋಬೇಕು. ನಮ್ಮ ವೃತ್ತಿಯಲ್ಲಿ 3 ಥರ ಇರುತ್ತೆ. ಒಂದು ಅತಿ ಶ್ರಮದ ಕೆಲಸ, ಅಗ್ರಿಕಲ್ಚರು. ನಮಗೆ ಕೆಲವರೆಲ್ಲ ಮನೆಗೆ ಬಂದು ಪಾತ್ರೆ ತೊಳ್ಕೊಟ್ಟು ಬಟ್ಟೆ ಒಗ್ಕೊಟ್ಟು ಹೋಗ್ತಕ್ಕಂಥವ್ರು, ಹಾಗೆ ಗಾರ್ಡನ್ ಮಾಡ್ತಕ್ಕಂಥವ್ರು, ಮತ್ತು ದೊಡ್ಡ ದೊಡ್ಡ ಪದಾರ್ಥಗಳನ್ನ ಎತ್ತಿ ಇಡ್ತಕ್ಕಂಥವ್ರು. ಅಲ್ಲಿ ಮೈಂಡ್ ಕೆಲಸ ಇರಲ್ಲ, ಬರೀ ದೇಹದ ಕೆಲಸ, ದೇಹದ ಶ್ರಮ. ಇದನ್ನ ರಾಕ್ಷಸ ಗಣಕ್ಕೆ ಹೋಲಿಸಿದ್ದಾರೆ. ಎತ್ತಿ ಇಡೋದಷ್ಟೇ ಕೆಲಸ. ರೋಬಸ್ಟ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ, ಸೋಂಬೇರಿತನನೇ ಪಡೋದಿಲ್ಲ. ಸೊ ಅದು ರಾಕ್ಷಸ ಗಣ. ಅರ್ಥ ಮಾಡ್ಕೊಳ್ಳಿ ಎಲ್ಲ ಹೆಂಗಸರು ಫಸ್ಟು. ಆಮೇಲೆ ಕಾಂಪೌಂಡರ್ ನಾವು ಹೇಳ್ಕೊಡ್ತೀವಿ, ಯಾಕಂದ್ರೆ ಕಾಂಪೌಂಡರ್ಗೆ ಗೊತ್ತಿಲ್ಲ. ಕಾಂಪೌಂಡರ್ ಕೇಳಿ ಮಾತಾಡೋಣ, ಒಂದು ಬ್ರೇಕ್ ತಗೊಂಬರೋಣ. ತಗೊಳ್ಳೋಣ. ಓಕೆ ವೀಕ್ಷಕರೇ, ನಾನು ನಿಮಗೆ ಹೇಳಿದೆ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ ಅಂತ ಹೇಳಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಬೇರೆ ಕಡೆ ಕಲಿಯೋದಕ್ಕಿಂತ, ಅಂದರೆ ಜ್ಯೋತಿಷ್ಯವನ್ನು ಬೇರೆ ಜ್ಯೋತಿಷ್ಯಗಳ ಬಳಿ ಹೋಗಿ ಕಲಿಯೋದಕ್ಕಿಂತ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವೇ ಕಲಿತು ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳಿ ದೇಶದಲ್ಲಿ ಅಲ್ಲ ವಿದೇಶದಲ್ಲಿಯೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. PhD ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಗುರೂಜಿಗಳ ಬಗ್ಗೆ ಹಾಗೆ ಕ್ಲಾಸಸ್ನ ಕುರಿತಾಗಿ ಒಂದು ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಈಗ ಒಂದು ವಿಟಿ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ, ನಾನು ಧಾರವಾಡದಿಂದ ಬಂದೀನಿ. ನಮ್ಮ ದಿನೇಶ್ ಗುರುಗಳಿಗೆ ನಾನು ಮೊದಲಿನ ಬಾರಿಗೆ ಧನ್ಯವಾದಗಳನ್ನ ಹೇಳಬೇಕು.
ಯಾಕಂದ್ರೆ ನಾ 3 ವರ್ಷದಿಂದ ಈಗ ಜ್ಯೋತಿಷ ಕಲಿತಾ ಇದ್ದೀನಿ. ಈಗ 7th ಇದಕ್ಕೆ ಕಲಿತಾ ಇದ್ದೀನಿ ಈಗ ಪ್ರೆಸೆಂಟ್. ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗಿನ ಯೂತ್ರು ವೈಜ್ಞಾನಿಕವಾಗಿ ನಾವು ಜ್ಯೋತಿಷ್ಯವನ್ನ ಯಾವ ರೀತಿ ಕಲಿಬೇಕು ಮತ್ತು ಅದನ್ನ ನಾವು ಯಾವ ರೀತಿ ಅಳವಡಿಸಬೇಕು ಅನ್ನೋದನ್ನ ನಾವು ಮೊದಲು ಅದನ್ನ ಕಲಿಬೇಕಾಗಿದೆ. ಯಾಕಂದ್ರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮದೆಲ್ಲ ವಿಧದ ಒಂದು ವೈಜ್ಞಾನಿಕವಾದ ಒಂದು ವಿಷಯಗಳು ನಮ್ಗೆ ತಿಳಿದಿದ್ರು ನಾವು ಯಾರು ಅದನ್ನ ಅಳವಡಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ನಮ್ಮ ದಿನೇಶ್ ಗುರುಗಳು ಅದನ್ನ ಎಲ್ಲರಿಗೂ ತಲುಪಿಸ್ಬೇಕು ಅಂತ ಹೇಳಿ ತಾವೇ ಆನ್ಲೈನ್ ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಇದನ್ನ ಕಲಿಯೋದ್ರಿಂದ ನಮ್ಮ ಮುಂದಿನ ಭವಿಷ್ಯವನ್ನ ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕು, ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಬಹುದು. ಆದ್ರಿಂದ ಎಲ್ಲಾ ಯುವಕರು ಬಂದು ಮೊದಲು ನಮ್ಮ ಸನಾತನ ಧರ್ಮವನ್ನ ಉಳಿಸ್ಲಿಕ್ಕೆ ನಮ್ಮ ದಿನೇಶ್ ಗುರುಜಿಗಳ ಇದನ್ನ ಕ್ಲಾಸ್ ಅಲ್ಲಿ ಜಾಯಿನ್ ಆಗ್ರಿ. ಯುವಕರು ಮೊದಲು ಜ್ಯೋತಿಷವನ್ನ ಕಲೀರಿ. ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿ ಇರುತ್ತೆ. ಆದ್ರಿಂದ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ. ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ
ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಇದೆ, ಹೇಳಿ. 25/1/1993. ಸಮಯ 11:40 ರಾತ್ರಿ. ಹುಟ್ಟಿದ ಸ್ಥಳ ಮಂಗಳೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಏನು ಕೇಳಬೇಕಾಯ್ತು? ನಾನೊಂದು ನೆಟ್ವರ್ಕಿಂಗ್ ಬಿಸ್ನೆಸ್ಗೆ ಒಂದು ಜಾಯಿನ್ ಆಗಿದ್ದೇನೆ. ಓಕೆ. ಸೊ ಅವರು ಫಸ್ಟ್ ವರ್ಕ್ ಮಾಡ್ಬೇಕಾದ್ರೆ ನಾವೇ ಲೀಡ್ಸ್ ಎಲ್ಲ ಕೊಟ್ಟು ವರ್ಕ್ ಮಾಡಿ ಅಂತ ಹೇಳಿದ್ರು. ಇವಾಗ ಶ್ರವಣ ನಕ್ಷತ್ರ ನಿಮ್ದು? ಅಲ್ಲ, ಶತಾಭಿಷ ನಕ್ಷತ್ರ. 25/9 ಜನವರಿ. ಅದನ್ನು ಜನವರಿ ಅಂತ ಹೇಳ್ಬಿಟ್ರೆ ಆಗೋಗುತ್ತೆ. ಅದೇನೋ 8, 9 ನಂಬರ್ಸ್ ಹೇಳ್ತಿರೋ ಅರ್ಥ ಆಗಲ್ಲ. ದಯಮಾಡಿ ಕರೆ ಮಾಡೋರು ಜನವರಿ ಅಂತ ಹೇಳ್ಬಿಡ್ಲಿ, ನಮ್ಗೆ ಈಸಿ ಅದು 1900 ಅದೆಲ್ಲ ಎರಡೂ ಮಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಫಸ್ಟ್ ನಕ್ಷತ್ರ ಕೇಳ್ಕೊಂಡ್ಬಿಡ್ತೀನಿ, ತಪ್ಪು ಹೇಳಬಾರ್ದು ಅಂತ. ಶತಭಿಷ ನಕ್ಷತ್ರ 3ನೇ ಪಾದ, ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಇಂಪಾರ್ಟೆಂಟ್ ಇಲ್ಲ, ಲಗ್ನ ಇಂಪಾರ್ಟೆಂಟು. ತುಂಬ ಜನ ರಾಶಿಯಿಂದ ಬಿದ್ದಿರ್ತಾರೆ, ಅದಕ್ಕೆ ರಾಶಿ ಭವಿಷ್ಯ ಫ್ಲಾಪ್. ಲಗ್ನ ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ಶನಿ ದಶ ನಡೀತಾ ಇದೆ. ಏನೋ ಪ್ರಶ್ನೆ ಹೇಳ್ತಾ ಇದ್ರೆ ಕೇಳಿ, ಏನು ಪ್ರಶ್ನೆ? ಅದೇ ನೆಟ್ವರ್ಕಿಂಗ್ ಬಿಸ್ನೆಸ್ ಗೆ ಸೇರಿದ್ದೇನೆ. ಫಸ್ಟ್ ಜಾಯಿನ್ ಆಗ್ಬೇಕಾದ್ರೆ ವರ್ಕ್ ಮಾಡ್ಲಿಕ್ಕೆ ನಾವು ಲೀಡ್ಸ್ ಕೊಡ್ತೇವೆ ಹೇಳಿದ್ರು. ಇವಾಗ ವರ್ಕ್ ಮಾಡ್ಬೇಕಾದ್ರೆ ನೀವು ಪೇಮೆಂಟ್ ಮಾಡಿ ಲೀಡ್ಸ್ ಕೊಟ್ಟು ವರ್ಕ್ ಮಾಡ್ಬೇಕು ಹೇಳ್ತಿದ್ದಾರೆ. ಸೊ ಪೇಮೆಂಟ್ ಮಾಡಿ ಲೀಡ್ಸ್ ಕೊಟ್ಟು ವರ್ಕ್ ಮಾಡಿದ್ರೆ ಏನಾದ್ರೆ ಅಂದ್ರೆ ಸಕ್ಸಸ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. 3ನೇ ಮನೆ ನೆಟ್ವರ್ಕಿಂಗ್ ಕೆಲಸಕ್ಕೆ 3ನೇ ಮನೆ ಬರಬೇಕು. ಇಲ್ಲಿ 3ನೇ ಮನೆ ಬರ್ತಾ ಇಲ್ಲ. 3rd ಹೌಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೆಟ್ವರ್ಕಿಂಗ್ ಅಂತ ಕರಿತೀವಿ. ಆ 3ನೇ ಮನೆ ಬಂದರೆ ಮಾತ್ರನೇ ಅಲ್ಲಿ ನಮಗೆ ನೆಟ್ವರ್ಕಿಂಗ್ ಕಾಂಬಿನೇಷನ್ ಬರೋದು. ಅಂಡರ್ಗ್ರೌಂಡಲ್ಲಿ 3ನೇ ಮನೆ ಇದೆ, 3-8 ಕಾಂಬಿನೇಷನ್ ದಶಾದಲ್ಲಿ. ಎಂಡಿಂಗಲ್ಲೂ 3-8 ಇದೆ. ನೀವೇ ಮಾಡ್ಕೋಬೇಕು. ಅವರು ಲೀಡ್ಸ್ ಕೊಡೋದು ಡೌಟ್ಫುಲ್ ಅಂತ ತೋರಿಸ್ತಾ ಇದೆ. ಮೇಲ್ಗಡೆ 3 ಇರಬೇಕು, ಅಂಡರ್ಗ್ರೌಂಡಲ್ಲಿ 3 ಇದ್ದರೆ ಸ್ವಲ್ಪ ಕಷ್ಟವಾಗಿ ಬರುತ್ತೆ. ಮತ್ತು 9ನೇ ಮನೆ ಅಷ್ಟು ಒಳ್ಳೆಯದಲ್ಲ ಜಾಬ್ಗೆ ಮತ್ತು ನೆಟ್ವರ್ಕಿಂಗ್ಗೆ. 10ನೇ ಮನೆ ಬರಬೇಕು ಯಾವಾಗಲೂ ಕೂಡ. 10 ಬಂದಾಗ ಬರುತ್ತೆ. ದುಡ್ಡು ಬರೋ ಮನೆಗಳೆಲ್ಲ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ. ದುಡ್ಡು ಬರದೇ ಇರೋ ಮನೆ 5, 8, 9, 12. 9 ಒಂಥರ ಸ್ವಲ್ಪ ವಿಚಿತ್ರ, ಆದರೂ 5, 8, 9, 12 ಮನೆ ದುಡ್ಡು ಕೊಡಲ್ಲ ನಿಮ್ಮ ದಶಾದಲ್ಲಿ ನಡೆದ್ರೆ. ನೀವು ಲಕ್ಷ್ಮೀ ಆರಾಧನೆ ಮಾಡಿ, ಶ್ರೀ ಸೂಕ್ತ ಹೇಳಿ, ಲಕ್ಷ್ಮೀ ಬಾರಮ್ಮ ಅಂತ ಬೆಳಗಿಂದ ಸಾಯಂಕಾಲ ಹೇಳ್ತಾ ಇರಿ. ಹಸು ಬರ್ಬೋದು ನಿಮ್ಮ ಮನೆ ಹತ್ರ, ಯಾರೋ ಕೂಗ್ತವ್ರೆ ಅಂತ, ಅದಕ್ಕೂ ನೀವು ಬಾಳೆಹಣ್ಣು ಕೊಟ್ಟು ಕಳಿಸ್ಬೇಕು. ಲಕ್ಷ್ಮಿ ಮಾತ್ರ ಬರಲ್ಲ. ನಮ್ಮ ಹಾರಸ್ಕೋಪಲ್ಲಿ ಆ ಯೋಗ ಇದ್ದರೆ ಬಂದೇ ಬರುತ್ತೆ. ಜ್ಯೋತಿಷ್ಯ ಅಂತಂದರೆ ಪೂಜೆ ಮಾಡಿಸಿ ಬರೆಸ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಮನೆಯಲ್ಲಿರ್ತಕ್ಕಂಥ ಹೆಂಗಸರು ಇದನ್ನು ಸ್ವಲ್ಪ ತಲೆಲಿಟ್ಕೊಳ್ಳಿ. ಯಾಕಂದರೆ 8ರಿಂದ 9 ಈ ಪ್ರೋಗ್ರಾಮ್ ಮಾಡ್ತಾ ಇರೋದೇ ಮಹಿಳೆಯರಿಗೆ ಮುಖ್ಯವಾಗಿ ಮೋಸ ಹೋಗ್ತಾ ಇದ್ದಾರೆ. ಆ ಮೋಸ ಹೋಗಬಾರ್ದು ಅಂತ. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ಹಣದ ವಿಚಾರದಲ್ಲಿ 2ನೇ ಮನೆ 2, 3, 8, 9 ರಾಹುನಲ್ಲಿ ಬಂದಿರೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೆಟ್ವರ್ಕ್ ಆಗಬೇಕು, ದುಡ್ಡು ಬರಬೇಕು. ದುಡ್ಡು ಬರೋದೇ 2ನೇ ಮನೆಯಿಂದ. ಓಂ ರಂ ರಾಹುವೇನ್ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಹಾಗೆ ದಾನ ಸಜೆಸ್ಟ್ ಮಾಡ್ತೀನಿ. ಆ ದಾನ ಬಂದ್ಬಿಟ್ಟು ಕಡಲೆಕಾಳನ್ನು ದಾನ ಮಾಡ್ತಾರೆ. ಲಾಸು ಕಮ್ಮಿ ಆಗುತ್ತೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ದಾನಗಳನ್ನು ಮಾಡೋಕ್ಕೆ ಹೇಳಿದ್ದಾರೆ.
ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಅಥವಾ ಇನ್ನೂ ಕೂಲಂಕುಷವಾಗಿ ತಿಳ್ಕೊಳ್ಬೇಕು ಅಂದರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತು ಫೆಬ್ರವರಿ 10ನೇ ತಾರೀಕು. ಸೊ ನಾವು ಸುಮಾರು ದಿನಗಳಿಂದ ಹೇಳ್ತಾ ಇದ್ವಿ, ಇವತ್ತಿನಿಂದ ಅಂದರೆ ಫೆಬ್ರವರಿ 10ನೇ ತಾರೀಕಿಂದ ವಾಸ್ತು ತರಗತಿಗಳು ಆರಂಭವಾಗಿದೆ ಅಂತ ಹೇಳಿ. ಸೊ ಆನ್ಲೈನ್ನ ಮುಖಾಂತರವಾಗಿ ವಾಸ್ತು ಕ್ಲಾಸಸ್ನ ಹೇಳ್ಕೊಡ್ತಾರೆ. ಮನೆಯಲ್ಲಿ ವಾಸ್ತು ಸರಿ ಇದೆಯಾ ಇಲ್ವಾ, ಅಥವಾ ನಮ್ಮ ಮನೆ ವಾಸ್ತುವನ್ನು ನಾವು ತಿಳ್ಕೊಳ್ಬೇಕು ಅನ್ನೋದಾದರೆ, ಕೂಲಂಕುಷವಾಗಿ ಅದ್ರ ಬಗ್ಗೆ ನಾಲೆಡ್ಜ್ ನೀವು ಗೈನ್ ಮಾಡ್ಕೊಳ್ಬೇಕು ಅನ್ನೋದಾದರೆ, ಸೊ ವಾಸ್ತು ಕ್ಲಾಸಸ್ಗೆ ಆನ್ಲೈನ್ನ ಮುಖಾಂತರವಾಗಿ ನೀವು ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಸೊ ಇವತ್ತಿನಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಇನ್ನೂ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅನ್ನೋಂಥವ್ರಿಗೆ ಇನ್ನೂ ಸುವರ್ಣ ಅವಕಾಶ ಕಾದಿದೆ. ನೀವೇನು ಮಾಡಬೇಕು, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಸಮಯ ಗೊತ್ತಿಲ್ಲ, ಡೇಟ್ ಗೊತ್ತಿದೆ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 7. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದಲ್ಲಿ ಪ್ರಶ್ನೆ? ನನ್ನ ಮದುವೆ ವಿಚಾರದಲ್ಲಿ ಗುರುಜಿ. ಮ್ಯಾರೇಜ್. ಎಷ್ಟಾಗಿದೆ ಏಜ್ ನಿಮಗೆ? 29. 29. 7ನೇ ಕಸ್ 11, 12 ಸ್ವಲ್ಪ ನಿಧಾನಕ್ಕಾಗುತ್ತೆ, ದೂರದ ಪ್ರದೇಶದಿಂದ ಬರುತ್ತೆ, ನಿಧಾನ ಆಗುತ್ತೆ. 11 ಲಾಭಕಾರ ಸಿಗುತ್ತೆ ಅಂತ ಬರ್ತಾ ಇದೆ. ಸಿಗ್ತಕ್ಕಂಥ ಸಮಯ 3, 4, 5. ಓಕೆ, 5ನೇ ಮನೆ, 3ನೇ ಮನೆ, 11ನೇ ಮನೆಯಲ್ಲಿ ದಶದಲ್ಲೂ 11 ಇದೆ. ಶುಕ್ರ ಆಗೇ ಆಗುತ್ತೆ. ಶುಕ್ರ ಆದ ನಂತರ ಮಾತುಕತೆ ಸೂರ್ಯ. ನವೆಂಬರ್ ಆದ ನಂತರ, ಪ್ರಶ್ನಾಶಾಸ್ತ್ರದಲ್ಲಿ ನವೆಂಬರ್ ಆದ ನಂತರ 2026 ಒಳಗಡೆ ಆಗುತ್ತೆ. ಟೆನ್ಷನ್ ತೊಗೋಬೇಡಿ, ಖಂಡಿತ ಆಗುತ್ತೆ. ನವೆಂಬರ್ ಆಗಬೇಕು. ಪ್ರಶ್ನಾಶಾಸ್ತ್ರದ ಸೆಟಲ್ ಬರುತ್ತೆ. ಇದು ನೆಟ್ ಅಂತ, ಗ್ರಾಸ್ ಅಂಡ್ ನೆಟ್ ಅಂತ ಕರಿತೀವಿ. ಖಂಡಿತ ಆಗುತ್ತೆ, ಏನು ಟೆನ್ಷನ್ ತೊಗೋಬೇಡಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಮಾರ್ಚ್ 15ನೇ ತಾರೀಕಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ತರಗತಿಗಳು ನಡೀತಾ ಇದೆ. ಸೊ ಜ್ಯೋತಿಷ್ಯದ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬೇಕು, ಭವಿಷ್ಯದ ಬಗ್ಗೆ ನಿಮ್ಗೆ ಏನಾದ್ರೂ ಟೆನ್ಷನ್ ಇದ್ದರೆ ಆ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಜ್ಯೋತಿಷ್ಯ ತರಗತಿಗಳಿಗೆ ನೀವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಜಿಯವರು. ನೇರವಾಗಿ ನೀವು ಅದನ್ನು ಭೇಟಿ ಆಗಬಹುದು ಗುರುಜಿಯವ್ರನ್ನ. ಜೊತೆಲೇನು ಅಂತ ಹೇಳಿದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸೊ ನೀವು ಮಾಡಬೇಕಾಗಿರೋದು, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸ್ವಲ್ಪ ಕ್ಲಿಯರ್ ಇಲ್ಲ ನಿಮ್ದು ವಾಯ್ಸು, ಕರೆಕ್ಟಾಗಿ ಹೇಳಿ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 15/5/2000. 15/5/2000. ಸಮಯ 11:55 ರಾತ್ರಿ. 11:55 ರಾತ್ರಿ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ದಕ್ಷಿಣ ಕನ್ನಡ, ಪುತ್ತೂರು. ಪುತ್ತೂರು. ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಹೇಳಿ. ಮಗನ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಜಾಬ್ ಬಗ್ಗೆ ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಪ್ರಶ್ನೆ ಕೇಳಿ. ಜಾಬ್ ಬಗ್ಗೆ ಕೇಳಬೇಕು. ಅಲ್ಲಿಗೆ ನಿಂತರೆ ಇಂಥದ್ದು ಓದಿದ್ದಾರೆ, ಇಂಥದ್ದು ಅಪ್ಲೈ ಮಾಡ್ತಾ ಇದ್ದಾರೆ, ಯಾವಾಗ ಸಿಗುತ್ತೆ, ಅಥವಾ ಆಲ್ರೆಡಿ ಜಾಬಲ್ಲಿದ್ದಾರೆ, ಚೇಂಜ್ ಮಾಡಬೇಕು. ಸ್ವಲ್ಪ ಸ್ಪಷ್ಟವಾಗಿ ಮಂಗಳೂರು ಕಡೆಯವರು ಈಸಿಯಾಗಿ ಮಾತಾಡಬೇಕು, ಮನಸ್ಸು ಬಿಚ್ಚಿ. ಜಾಬ್ ಬಗ್ಗೆ ಅವನು BE ಮಾಡಿದ್ದಾರೆ ಸರ್. ಏನು ಮಾಡಿದ್ದಾರೆ? BE. ಓಕೆ, ಅದು ನಾನು ಆಲ್ರೆಡಿ ಹೇಳಾಯ್ತು ಏನೋ ಇದ್ದಾರೆ ಅಂತ. ಈಗೇನು ಮನೇಲಿ ಕೂತಿದ್ದಾರಾ, ಮಲಗಿದ್ದಾರಾ? ಇಲ್ಲ, ಇಲ್ಲಿ ಕೂತಿದ್ದಾನೆ. ಎಲ್ಲೋಗಿದ್ದಾರೆ? ಎದ್ದೋಗಿದ್ದಾರೆ? ಅಲ್ಲ, ಮನೆಯಲ್ಲೇ ಇದ್ದಾನೆ, ಎದ್ದಿದ್ದಾನೆ. ಸರಿ, ಕೊಡ್ತೀನಿ. ಸ್ಟ್ರಾಂಗ್ ಆಗಿ ಗುರುದಶ ನಡೀತಾ ಇದೆ. 2025 ಜೂನ್ವರೆಗೂ ಶನಿ ಭುಕ್ತಿ, ಗುರು ಕಾಂಬಿನೇಷನ್ 4, 5. ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವರ್ಕ್ ಫ್ರಮ್ ಹೋಮ್ ಕಾಂಬಿನೇಷನ್ ತೋರಿಸ್ತಾ ಇದೆ ಗುರುನಲ್ಲಿ. 4th ಹೌಸ್ ಇದೆ, ಹೌಸ್ ಆಫ್ ಹೋಮ್. ಮತ್ತು 12ನೇ ಮನೆ ಸಾಫ್ಟ್ವೇರ್ ಕಂಪ್ನಿ ತೋರಿಸ್ತಾ ಇದೆ. 6ನೇ ಮನೆ 10ನೇ ಮನೆ ಕಾಂಬಿನೇಷನ್ ಇರಲೇಬೇಕು. 6 ಅನ್ನೋದು ಸ್ವಲ್ಪ ಕಷ್ಟ. ರಾಹು ಆದ ನಂತರ, ಶನಿ ಆದ ನಂತರ ರಾಹು ಯೆಲ್ಲೋ ಕಲರ್. ಇದು ದಶಾ, ಇದು ಭುಕ್ತಿ, ಇದು ಅಂತರ್ಭುಕ್ತಿ ಅಂತೀವಿ. ರಾಹು ಅಂತರ್ಭುಕ್ತಿ ಆದಮೇಲೆ ಗುರು ಅಂತರ್ಭುಕ್ತಿ. ಇಲ್ಲಿ ಕಾಂಬಿನೇಷನಲ್ಲಿ ಗುರು 2025, ಬುಧ ನಂತರ, ಬುಧ ಬಂದಾಗ 4, 8, 4, 5, 10 ಕಾಂಬಿನೇಷನ್ ಬರುತ್ತೆ. 8 ಟೆಕ್ನಿಕಲ್. ಮೇ ಆದಮೇಲೆ ಕೆಲಸ ಸಿಗುತ್ತೆ.
ಸೊ ಸ್ಪಷ್ಟವಾಗಿ ಹೇಳಬೇಕು. ಕೆಲಸ ಹುಡುಕ್ತಾ ಇದ್ದಾರೆ, ಕೆಲಸ ಇಲ್ಲ, ಮನೇಲಿ ಮಲಗಿದ್ದಾರೆ, ಈಗ ತಾನೇ ಎದ್ದಿದ್ದಾರೆ, ಬ್ರಷ್ ಮಾಡ್ತಾ ಇದ್ದಾರೆ, ಏನೋ ಹೇಳಬೇಕು. ಅದು ಬಿಟ್ಟು ಕೆಲಸ. ಸೊ ಸ್ಪಷ್ಟವಾಗಿರಬೇಕು, ಕಾನ್ಷಿಯಸ್ ಆಗಿರಬೇಕು, ಕರೆಕ್ಟಾಗಿ ಕ್ವಶನ್ ಕೇಳಬೇಕು. ನಾವು ಅದನ್ನು ಈಸಿಯಾಗಿ ಹುಡುಕಬೇಕು. ಇಲ್ಲ ನಾವು ಸ್ಟೋರಿ ಹೇಳಬೇಕು ಅಂದರೆ ನೀವು ಸ್ಟೋರಿ ಹೇಳಿದ್ರೆ ನಾವು ಸ್ಟೋರಿ ಹೇಳ್ತೀವಿ. ಸೊ ಮೇ ಆದಮೇಲೆ ಅಕ್ಟೋಬರ್ ಒಳಗಡೆ ಕೆಲಸ ಸಿಗುತ್ತೆ. ನಥಿಂಗ್ ಟು ವರಿ. ಮುಂದಿನ ಕರೆಗೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯ ತರಗತಿಗಳು ನಡೀತಾ ಇದೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತಲೂ ಕೂಡ ಹೇಳಿದೆ. ಹಾಗೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಸೊ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ತರಗತಿಯ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಂದಷ್ಟು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ. ಪೂಜಾ ಗುರುಗಳಾದ ದಿನೇಶ್ ಗುರುಜಿಗಳಿಗೆ ಸಾಷ್ಟಾಂಗ ವಂದನೆಗಳು. ನಾನೀಗ 6ನೇ ವೇದಿಕ್ ಡಾಕ್ಟರೇಟಲ್ಲಿ ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆಯೋಕ್ಕಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದೀನಿ. ತಿಪ್ಸಂದ ಗ್ರಾಮದ ಶಾಂತಯ್ಯನ ಪುತ್ರ ಅಂತ ನಾನು ಬಸವರಾಜ ಆರಾಧ್ಯ. ಈ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು ಅಂತೇಳಿ ಎಲ್ಲ ಜನಗಳು ಕೂಡ ಜಾತಿ ಧರ್ಮ ಭೇದ ಇಲ್ಲದಂತೆ ಗುರು ಬಸವಣ್ಣವರ ಒಂದು ಸಮಾನವಾಗಿ ಈ ಒಂದು ವಿದ್ಯೆಯನ್ನು ಸೀಮಿತವಾದಂತಹ ಬ್ರಾಹ್ಮಣ ಕುಲಕ್ಕೆ ಸೀಮಿತವಾಗಿದ್ದಂತಹ ಈ ಒಂದು ವಿದ್ಯೆಯನ್ನು ಎಲ್ಲ ಜಾತಿ ಧರ್ಮ ಲಿಂಗ ಭೇದವಿಲ್ಲದಂತೆ ಪರಿಪೂರ್ಣವಾಗಿ ಅರ್ಥಮಯವಾಗಿ ಗುರುಗಳು ನಮಗೆ ಕಲಿಸ್ತಾ ಇದ್ದಾರೆ. ಇನ್ನು ಹೀಗೆ ಸಹಸ್ರಾರು ಜನಗಳಿಗೆ ಈಗಾಗಲೇ ಸುಮಾರು 15,000ಕ್ಕೆ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾ ದಾರಿಯನ್ನು ಹಿಡಿದಿದ್ದಾರೆ. ಇದೇ ರೀತಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಎಲ್ಲ ಜನಗಳು ಕೂಡ ಈ ಒಂದು ವಿದ್ಯೆಯನ್ನು ಕಲಿತು ನಕ್ಷತ್ರ ನಾಡಿಯನ್ನು ಇದೇ ರೀತಿಯಾಗಿ ಪರಿಪೂರ್ಣವಾಗಿ ಬೆಳೆಸಲಿ ಅಂತೇಳಿ ನಾವು ಗುರುಗಳಲ್ಲಿ ಪ್ರಾರ್ಥನಿಸ್ತೀವಿ. ಎಲ್ಲರೂ ಕೂಡ ಈ ಒಂದು ನಕ್ಷತ್ರ ನಾಡಿ ಕಲೀರಿ. ನಿಮ್ಮ ಜೀವನದಲ್ಲಿ ನೀವೇ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೀವೇ ನೋಡಿಕೊಂಡು ಮುಂದುವರಿ ಅಂತೇಳಿ ನನ್ನ ಈ ಒಂದು 2 ಮಾತುಗಳನ್ನು ಗುರುಗಳಿಗೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ವೀಕ್ಷಕರೇ, ನಕ್ಷತ್ರ ನಾಡಿ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1,000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ.
ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಆಕ್ಚುಲಿ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್, ನಾನು ಪ್ರಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 99. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮದುವೆ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ, ನಾನು ನಿಮ್ಮ ಸ್ಟೂಡೆಂಟ್ ಗುರುಜಿ, 99 ಬ್ಯಾಚ್. ಓ ಹೌದಾ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. 9-5-8-6-2-11 ಮದುವೆ ವಿಚಾರದಲ್ಲಿ ಪ್ರಸ್ತಾಪ ನಡೀತಾ ಇದೆ. ಹಿರಿಯರು ಡಿಸೈಡ್ ಮಾಡಬೇಕು, ಫೈನಲ್ ಆಗಿ ಅದು ಡಿಸೈಡ್ ಆಗ್ತಾ ಇಲ್ಲ. ಇದು ಪ್ರಾಬ್ಲಮ್. ಏನು ಹೇಳಿ ಗುರುಜಿ? ಎಷ್ಟು ನೋಡಿದ್ರು ಏನಿದಾದ್ರೂ ನಾವು ಹೇಳ್ತೀವಿ, ನಾವು ಇದು ಮಾಡ್ತೀವಿ ಅನ್ನೋ ರೆಸ್ಪಾಂಡ್ ಬರ್ತೇವೆ ವಿನಃ ಯಾವುದೇ ರೀತಿ ಒಂದು ಪಾಸಿಟಿವ್ ರಿಸಲ್ಟೇ ಬರ್ತಿಲ್ಲ ಗುರುಜಿ ಅವ್ರ ಕಡೆಯಿಂದ. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಏನಾಗಿದೆ, ಹುಡುಗಿನೂ ಬರ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ, ಹೇಳ್ತಾ ಇಲ್ಲ ಅಂತಂದರೆ ಅಲ್ಲಿ ನಮಗೆ ಒಂದು ಕಾಂಬಿನೇಷನ್ ಮೈಂಡ್ ಅಂತ ನಾವು ನೋಡ್ತೀವಿ, ಮೂನ್ ಮೈಂಡು. ಸ್ವಲ್ಪ ಅದು ಅಡ್ವಾನ್ಸ್ ಲೆವೆಲಲ್ಲಿ ನೋಡಿದಾಗ ಯಾರಾದರೂ ಒಬ್ಬರು ಅಲ್ಲಿ ಕಡ್ಡಿ ಇಡ್ತಾ ಇದ್ದಾರೆ ಅಂತಲ್ಲ, ಅದು ಪ್ರಾಬ್ಲಮ್ಮು. ಇವು ಬೇಡ ಅವ್ರು ಬೇಡ ಅಂತ ಬರ್ತಕ್ಕಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಾಗಿದೆ. ಯಾಕಂದರೆ ಇಲ್ಲಿ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾಂಬಿನೇಷನ್ನು ರೆಡಿಯಾಗಿದೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇಲ್ಲ ಅಲ್ಲಿ. ಆದರೂ ಕೂಡ ನಾವು ಚಂದ್ರನಿಂದ ನೋಡಿದಾಗ 11 + 12 9 5 8 ಹೇಳಿಕೆ ಮಾತು ಅಂತ ಬರುತ್ತೆ. ಅಥವಾ ನೀವು ಯಾರಿಂದ ತೊಗೊಂಡು ಬರ್ತಾ ಇದ್ದಾರೆ ಇನ್ಫಾರ್ಮೇಷನ್, ಅದು ಇಂಪಾರ್ಟೆಂಟು. ಸೊ ಎಲ್ಲ ಸ್ವಲ್ಪ ಜನ ಎಲ್ಲ ಒಬ್ರಿಗೆ ಆಗಬಾರ್ದು ಅಂತಂದರೆ ಎಲ್ಲ ಹೇಳ್ಬಿಡ್ತಾರೆ, ಅವ್ರದ್ದು ಹಂಗಾಗಿದೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ, ಏನೋ ಒಂದು ಇರ್ತವೆ ಪ್ರಾಬ್ಲಮ್ಗಳು. ಆ ಪ್ರಾಬ್ಲಮ್ ಎಲ್ಲ ಎತ್ತಿಡಿಯೋದು, ಇವೆಲ್ಲ ಕಿತಾಪತಿಗಳು ಜನಗಳಿಂದ ಕೆಲವು ಆಗಲ್ಲ. ಬರೀ ಜಾತಕದಿಂದನೇ ಆಗ್ತಾ ಇಲ್ಲ ಅಂತ ತಲೆದು ಕೆಡಿಸ್ಕೋಬಾರ್ದು. ಔಟ್ಸೈಡ್ ಇನ್ಫ್ಲೂಯೆನ್ಸಸ್ ಇದೆಯಾ ಅಂತಲೂ ನೋಡಬೇಕಾಗತ್ತೆ. ಸೊ ಔಟ್ಸೈಡ್ ಇನ್ಫ್ಲೂಯೆನ್ಸಸ್ ಸ್ವಲ್ಪ ಬಗ್ಗೆ ಇರುತ್ತೆ. ಶನಿಯ ಮಂತ್ರಗಳನ್ನು ಸ್ವಲ್ಪ ಯಥೇಚ್ಛವಾಗಿ ಹೇಳಿ. ಸೊ ಎರಡಕ್ಕೂ ಸ್ವಲ್ಪ ರಾಮಬಾಣ, ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ. ಶುಕ್ರ ಭುಕ್ತಿ ನಡೀತಾ ಇರೋದ್ರಿಂದ ಗುರು ಮತ್ತು ಶುಕ್ರನ ಕಾಂಬಿನೇಷನ್ನು 2025 ಸೆಪ್ಟೆಂಬರ್ ಒಳಗಡೆ ಸೆಟ್ ಆಗೇ ಆಗುತ್ತೆ. ನಾಟ್ ಟು ವರಿ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಗೊತ್ತಿದೆ. 19th ಮಾರ್ಚ್ 19th 1987. ಓಕೆ. ಮಧ್ಯಾಹ್ನ 12:45. ಓಕೆ. ಯಾವ 12:45 ಹೌದು, ಮಧ್ಯಾಹ್ನ. ಓಕೆ. ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಮಂಗಳೂರು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಮಂಗಳೂರು. ಓಕೆ, ಹಾಕ್ತಾ ಇದ್ದೀನಿ. 19 ಮಾರ್ಚ್ 87 ಕರೆಕ್ಟಾ? ಹೌದೌದು. ರಾಶಿ ಬಂದ್ಬಿಟ್ಟು ತುಲಾ ರಾಶಿ,
ವಿಶಾಖ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 12:45. ಹೌದು. ಈಗ ಸದ್ಯಕ್ಕೆ ನಿಮಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಚೆನ್ನಾಗಿದೆ, 10, 3, 7 ಚೆನ್ನಾಗಿದೆ. ಶುಕ್ರ ಸ್ವಲ್ಪ ಇವಾಗ ಟೆನ್ಷನ್ ಪೀರಿಯಡಲ್ಲಿ ಇದೆ. ಹೇಳಿ. ಅದೊಂದು ಮದುವೆ ಬಗ್ಗೆ ಕೇಳಲಿಕ್ಕಿತ್ತು. 2024 11ಇಂದ 2027 ಶುಕ್ರ ವೀನಸ್ ಎಲ್ಲ ಶುಕ್ರ ಭುಕ್ತಿಲೇ ಕಾಲ್ ಮಾಡ್ತಾ ಇದ್ದಾರೆ. ಶುಕ್ರ 11, 6, 10, 7 ಪ್ರಯಾಸದಿಂದ ಎಂಡಿಂಗೆಲ್ಲ ಆಗುತ್ತೆ. ಇಲ್ಲಿ ಮುಂದೆ ಬರ್ತಕ್ಕಂಥ ಭುಕ್ತಿಗಳನ್ನ ನೋಡ್ಕೊಂಡು ಹೋಗಬೇಕು, ಯಾವಾಗ ಕಾಂಬಿನೇಷನ್ನು ಬಲವಾಗಿದೆ ಅಂತ. ಆ ಕಾಂಬಿನೇಷನಲ್ಲಿ 2 ಅಥವಾ 7 ಅಥವಾ 9 ಬರಬೇಕು. ಆ 9 ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನಾವು ಹುಡ್ಕೊಂಡು ಹೋದಾಗ ಇಲ್ಲಿ ರಾಹು 2025 ನವಂಬರ್ ಆದಮೇಲೆ ರಾಹು ಬರ್ತಾನೆ. ರಾಹುವಿನ ಕಾಂಬಿನೇಷನ್ 914 ಹಿರಿಯರ ಅಪ್ರೂವಲಿಂದ ಕಾಂಬಿನೇಷನ್ ಬರುತ್ತೆ. ನವಂಬರ್ ಆಗಿ 2026 ಏಪ್ರಿಲ್ ಒಳಗಡೆ ಆಗುತ್ತೆ. ಸ್ವಲ್ಪ ವಿಳಂಬ ತೋರಿಸ್ತಾ ಇದೆ, ಶೀಘ್ರವಾಗಿ ಡಿಸಿಷನ್ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಇದು ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ಗುರೂಜಿಯೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಸುಮಾರು ದಿನಗಳಿಂದ ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ವಿ. ಏನು ಅಂತ ಹೇಳಿದ್ರೆ ಫೆಬ್ರವರಿ 10ನೇ ತಾರೀಕಿನಿಂದ ವಾಸ್ತು ಕ್ಲಾಸಸ್ ಶುರುವಾಗ್ತಾ ಇದೆ. ಅಂದರೆ ಇವತ್ತಿನ ದಿನದಿಂದ ಫೆಬ್ರವರಿ 10ನೇ ತಾರೀಕು ಇವತ್ತಿನ ದಿನದಿಂದ ವಾಸ್ತು ಕ್ಲಾಸಸ್ ಶುರುವಾಗ್ತಾ ಇದೆ. ಸೊ ಇನ್ನೂ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿಲ್ಲ ಅಂದರೆ ಅವಕಾಶ ಇದೆ. ಸೊ ಬೇಗ ಬೇಗ ಕರೆಗಳನ್ನು ಮಾಡಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ವಾಸ್ತುಶಾಸ್ತ್ರದ ಕುರಿತಾಗಿ, ವಾಸ್ತುವಿನ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಿಮಗೆ ಗುರೂಜಿಯವರು ಆ ಕ್ಲಾಸಸ್ನಲ್ಲಿ ಹೇಳ್ಕೊಡ್ತಾರೆ. ಇನ್ನು ಆನ್ಲೈನ್ ಕ್ಲಾಸಸ್ ಅದಕ್ಕೆ ಇರುತ್ತೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಕೂಡ ಶುರುವಾಗ್ತಾ ಇದೆ. 15 ದಿನಗಳ ಒಳಗಾಗಿ ಜ್ಯೋತಿಷ್ಯವನ್ನು ನೀವು ಕಲಿಕೊಳ್ಬಹುದಾಗಿದೆ. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬಹುದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಇದು 106ನೇ ಬ್ಯಾಚ್. ಸೊ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು, ನೀವು ಕೂಡ ಕ್ಲಾಸಸ್ಗೆ ಸೇರಿಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ನಮಗೆ ತಿಳುವಳಿಕೆ ನೀಡಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.